ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿನ್ನೆ ಮಾರ್ನಿಂಗ್ ವ್ಲಾಗ್. ಮಾರ್ನಿಂಗ್ ಬೆಳಗ್ಗೆ ಚಿತ್ರಾನ್ನ ತಿಂಡಿ ಮಾಡಿದ್ದೆ. ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಒಂದು 7:30 ಆಗಿತ್ತು. ಏಕೆಂದರೆ ನೈಟ್ 7:30 8 ಆಯಿತು. 8ಗೆ ಆಲ್ಮೋಸ್ಟ್ ಅಡುಗೆ ಮನೆಗೆ ಬಂದು ತಿಂಡಿ ಸ್ಟಾರ್ಟ್ ಮಾಡಿದೆ. ನೈಟ್ ಮಲಗಿದ್ದೆ ಆಲ್ಮೋಸ್ಟ್ ನಾವು 1:30 ಆಗಿತ್ತು. ಬೆಳಗ್ಗೆ ಟಯರ್ಡ್ ಆಗಿದ್ವಿ, ಜರ್ನಿ ಆಗಿತ್ತಲ್ಲ. ಸೊ ಎದ್ದೇಳೋದೆಲ್ಲ ಲೇಟ್ ಆಯಿತು. ಆ್ಯಂಡ್ ಎದ್ದ ತಕ್ಷಣ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಬೇರೆ ಬೇರೆ ಎಲ್ಲ ಕೆಲಸ ಇತ್ತು. ಇನ್ನೂ ನಾನು ಸ್ಯಾರಿ ಪರ್ಚೇಸ್ ಮಾಡಿರಲಿಲ್ಲ. ಸ್ಯಾರಿ ತೊಗೊಳೋದಿತ್ತು. ಹಸ್ಬೆಂಡ್ ಅಲ್ಲೇ ತೊಗೊಳೋಣ ಬೆಂಗಳೂರಲ್ಲೇ ಅಂತ ಅಂದರು. ಸ್ಯಾರಿ ತೊಗೋಬೇಕು ಅಂದ್ರೇ ಆಲ್ಮೋಸ್ಟ್ ನಾವು 1 ಅವರ್ ಜರ್ನಿ ಮಾಡಬೇಕು ಆ ಟ್ರಾಫಿಕ್ಕಲ್ಲಿ, ಮತ್ತೆ ಒಂದು ಹಾಫ್ ಆನ್ ಅವರ್ ಜರ್ನಿ. ಮತ್ತೆ ನಮಗೆ ಟೈಮ್ ಆಗಲಿಲ್ಲ. ಆಲ್ಮೋಸ್ಟ್ ನಮ್ಮ ಹಾಸನ ಅಂದರೆ ತುಂಬ ಎಲ್ಲ ನಿಯರ್ ಇದೆ. ನಮ್ಮ ಮನೆಯಿಂದ 1 ಕಿಲೋಮೀಟರ್ ಹೋದ್ರೇ ಸಾಕು, ಒಳ್ಳೊಳ್ಳೆ ಅಂಗಡಿ ಇದೆ. ನಮ್ಗೆ ಯಾವ್ದು ಬೇಕು ಸ್ಯಾರಿ ಸಿಗುತ್ತೆ. ಇಲ್ಲೂ ತುಂಬ ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ. ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲ ಸ್ಯಾರಿ ಪರ್ಚೇಸಿಗೆಲ್ಲ ತುಂಬ ಹೋಗಲ್ಲ. ಚಿಕ್ಕಪೇಟೆಗೆ ಹೋಗಬೇಕು. ತುಂಬ ಆಪ್ಷನ್ ಇದೆ. ಬಟ್ ಓಕೆ, ನನಗೆ ಅಷ್ಟು ದೂರ ಹೋಗಿ ಎಲ್ಲದನ್ನು ನಮ್ಮ ಕುಂದನ್ ಬೇರೆ ಇರ್ತಾನೆ. ಹೋಲ್ ಡೇ ವೇಸ್ಟ್ ಮಾಡ್ಕೊಳಕ್ಕಾಗಲ್ಲ. ನಮಗೂ ಏನೇನೋ ತುಂಬ ಕೆಲಸ ಇರುತ್ತೆ. ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಇಲ್ಲ ಇಲ್ಲೇ ತೊಗೊಳ್ತೀನಿ. ಆಲ್ಮೋಸ್ಟ್ ಹೋದ ಸಲ ನಾನು ಸುಧಾ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ ತೊಗೊಂಡಿದ್ದೆ. ಹೋದ ಸಲ ನಾನೇ ಸ್ಯಾರಿ ತೊಗೊಂಡಿದ್ದೆ. ಅದು ನಾನೇ ವೇರ್ ಮಾಡಿದೆ. ವೈಟ್ ಮತ್ತು ರೆಡ್ ಕಲರ್ ಬ್ಲೌಸು. ಈ ಸಲ ಈ ಸಲನೂ ಅಷ್ಟೇ ಅಲ್ಲೇ ತೊಗೊಳ್ತೀನಿ. ಸುಧಾ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲೇ ಚೆನ್ನಾಗಿದೆ. ನನ್ನ ಹತ್ರ ಯಾವುದು ಆಲ್ಮೋಸ್ಟ್ ಬನಾರಸ್ ಸ್ಯಾರಿ ತೊಗೊಂಡಿದ್ದೆ. ಒಂದು 3000 ಹೋದ ಸಲ 3000 ಬನಾರಸ್ ಸ್ಯಾರಿ ತೊಗೊಂಡಿದ್ದೆ. ತುಂಬ ಕಾಸ್ಟ್ಲಿ ತೊಗೊಳೋದಕ್ಕೂ ಒಂಥರ ಅನ್ಸುತ್ತೆ. ಏಕೆಂದರೆ ಒಂದು ಸಲ 1-2 ಸಲ ಸ್ಯಾರಿ ಹಾಕಿದ್ಮೇಲೆ 1-2 ಫಂಕ್ಷನ್ಗೆ ಮತ್ತೆ ಅದನ್ನೇ ಹಾಕೊಂಡು ಹೋಗೋಕ್ಕಾಗಲ್ಲ. ಮತ್ತೆ ನಮಗೆ ಬೇರೆದು ಬೇಕು ಅಂತ ಅನಿಸುತ್ತೆ. ಎಲ್ಲ ಹುಡುಗಿರಿಗೂ ಹಾಗೇನೆ. ಆಲ್ಮೋಸ್ಟ್ ಎಲ್ಲರೂ ಕಂಪೇರ್ ಮಾಡಿದರೆ ನನ್ನ ಹತ್ರ ಸ್ಯಾರಿ ಇರೋದು ತುಂಬಾ ಕಡಿಮೆ. ಏಕೆಂದರೆ ಎಲ್ಲೂ ಫಂಕ್ಷನ್ಸ್‌ಗೆ ಹೋಗಲ್ಲ ಆ್ಯಂಡ್ ಯಾವುದು ವರ್ಕ್ ಮಾಡ್ತಿಲ್ಲ. ಆಲ್ಮೋಸ್ಟ್ ಹೊರಗಡೆನೇ ಹೋಗಲ್ಲ. ಅಂದರೆ ಏನಕ್ಕೆ ಸ್ಯಾರಿ ಅಂದ್ಬಿಟ್ಟು ನಾನೇನು ಅಷ್ಟು ಪರ್ಚೇಸ್ ಮಾಡಕ್ಕೆ ಹೋಗಲ್ಲ. ತುಂಬ ನೆಸೆಸರಿ ಯಾವುದಾದ್ರೂ ಒಂದು ಫಂಕ್ಷನ್ ಇದೆ, ಮದುವೆ ಇದೆ ಅಂತ ಅಂದಾಗ ಮಾತ್ರ. ನಮ್ಮ ಸಂಧ್ಯನ ಮದುವೆಲಿ ಒಂದು ಸ್ಯಾರಿ ತೊಗೊಂಡಿದ್ದು. ಅದು ಬಿಟ್ಟರೆ ಹೋದ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ. ಇನ್ನು ಅದು ಬಿಟ್ಟರೆ ನಮ್ಮ ಹೊಸ ಮನೆ ಇದ್ದಾಗ ನಮ್ಮ ಅಣ್ಣ ಒಂದು ಸ್ಯಾರಿ ಕೊಡಿಸಿದ್ರು ಆ್ಯಂಡ್ ನಮ್ಮ ಹಸ್ಬೆಂಡ್ ಒಂದು ಸ್ಯಾರಿ ಕೊಡಿಸಿದ್ರು. ಅಷ್ಟೇ. ಅದ್ರ ಮೇಲೆ ಇನ್ನೇನು ಪರ್ಚೇಸ್ ಮಾಡಿಲ್ಲ ಸ್ಯಾರಿ. ಯಾವಾಗಲಾದ್ರೂ ತುಂಬ ನೆಸೆಸರಿ ಇದ್ದಾಗ ಮಾತ್ರ ಸ್ಯಾರಿ ಪರ್ಚೇಸ್ ಮಾಡೋದು. ಮದುವೆ ಏನಾದರೂ ಗೃಹಪ್ರವೇಶಕ್ಕೂ ಸ್ವಲ್ಪ ಕಡಿಮೆನೆ. ಮದುವೆ ಇದ್ದರೆ ಏನಾದರೂ ಒಂದು ಸ್ಯಾರಿ ಪರ್ಚೇಸ್ ಮಾಡ್ತೀನಿ. ಯಾವುದಾದ್ರೂ ಇದ್ದರೆ ಹಳೇದು ಒಂದೇ ಸಲ ವೇರ್ ಮಾಡಿದ್ದೀನಿ ಅಂದರೆ ಇನ್ನೊಂದು ಸಲ ಹಾಕೊಂಡು ಹೋಗ್ತೀನಿ ಅಷ್ಟೇ. ಸುಮ್ಮನೆ ಯಾಕೆ ತೊಗೊಂಡು ಇಟ್ಕೊಳೋದು ಅಂತ. ಸೊ ಬೇಗ ಬೇಗ ಎಲ್ಲ ತಿಂಡಿ ಮಾಡಿ ನಮ್ಮ ಕುಂದನ್ಗೂ ತಿಂಡಿ ತಿನ್ನಿಸಿ ಎಲ್ಲ ರೆಡಿ ಮಾಡಿದ್ವಿ. ಹೊರಗಡೆ ಹೋಗಬೇಕಾಗಿತ್ತು. ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಅವರು ಥಿಂಗ್ಸ್ ಎಲ್ಲ ಮನೆಗೆ ತರಬೇಕಲ್ವ. ತುಂಬ ಥಿಂಗ್ಸ್ ಇರುತ್ತೆ ಮನೆಗೆಲ್ಲ ತರೋದು. ಹೂವು ತಂದಿರಲಿಲ್ಲ, ಹಣ್ಣು ತಂದಿರಲಿಲ್ಲ. ಒಂದು 5 ಥರದ ಹಣ್ಣು, ಮತ್ತು ಹೂವು ಕೊಡೋರಿಗೆ ಕಾಯಿ. ಸೊ ಈ ಐಟಮ್ ಎಲ್ಲ ಸ್ವಲ್ಪ ತರಬೇಕಿತ್ತು. ಇನ್ನು ದಿನಸಿ ಐಟಮ್ ಇನ್ನೇನು ಇರಲಿಲ್ಲ. ಎಲ್ಲ ಪೂಜಾ ಸಾಮಾನಿತ್ತು ಒಂದು ಸ್ವಲ್ಪ ಅಷ್ಟೇ. ಸೊ ಮತ್ತೆ ಕೆಲಸ ಬೇರೆ ಇದೆ ಅವರಿಗೆ. ಕೆಲಸ ಮಾಡಬೇಕು ಆ್ಯಂಡ್ ಹೊರಗಡೆನೂ ತರಬೇಕಿತ್ತು. ಸೊ ಅವರು ಇದ್ದಿದ್ದು ಲೇಟು. ನೈಟ್ ಮಲಗಿದ್ದು ಲೇಟ್ ಅಲ್ವಾ. ಒಂದು 10ಗೆ ಎದ್ರು ಅನಿಸುತ್ತೆ. ಒಂದು 9-9:30 ಅನಿಸುತ್ತೆ. ಎಲ್ಲ ಬೇಗ ಒಂದು 10 ಒಳಗಡೆ ಎಲ್ಲ ತಿಂಡಿ ತಿಂದ್ಕೊಂಡ್ವಿ. ಆ್ಯಂಡ್ ಹೇಗೆ ಮಾಡೋದು, ಯಾರ್ಯಾರು ಬೇಗ ಯಾವ್ಯಾವ ಕೆಲಸ ಮಾಡೋದು ಅಂದ್ಬಿಟ್ಟು ಎಲ್ಲದೂ ಡಿವೈಡ್ ಮಾಡಿಕೊಂಡ್ರಿ. ಏಕೆಂದರೆ ಒಬ್ಬರೇ ಕೆಲಸ ಮಾಡೋಕ್ಕೆ ಹೋದರೆ ಇಟ್ ಟೇಕ್ಸ್ ಟೈಮ್. ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ಎಲ್ಲರೂ ಒಂದೊಂದು ಪ್ಲ್ಯಾನ್ ಮಾಡ್ಕೊಬಿಟ್ರೆ ಎಲ್ಲ ಆರ್ಗನೈಸ್ ಆಗಿ ನಮ್ಮ ಪ್ಲ್ಯಾನ್ ಪ್ರಕಾರ ನೀಟಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ನಾವು ಯಾರ್ಯಾರು ಏನೇನು ಮಾಡೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ಒಬ್ಬಟ್ಟು ಮಾಡಿದ್ದೆ ಆ್ಯಂಡ್ ಕಾಯೆಲ್ಲ ಕೊಬ್ಬರಿ ಎಲ್ಲ ತುರ್ಕೊಟ್ಟೆ ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸ್ವಲ್ಪ ಅವ್ರಿಗೆ ಕೊಡು ಅಂದರು ಮಾಡಿಕೊಟ್ಟೆ. ಆ್ಯಂಡ್ ನಮ್ಮ ಅತ್ತೆ ಎಲ್ಲ ಮಾಡಿದರು. ರವೆ ಉಂಡೆ ಎಲ್ಲ ಮಾಡಿದರು. ಆ್ಯಂಡ್ ಶುಗರು ಓಕೆ, ನಾರ್ಮಲ್ ಆಗಿತ್ತು. ತುಂಬ ಸ್ವೀಟ್ ನನಗೂ ಇಷ್ಟ ಆಗಲ್ಲ. ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತು ಅಷ್ಟೇ. ಬಟ್ ಅವರಿಗೆ ಶುಗರ್ ಅವರಿಗೆ ಪರ್ಫೆಕ್ಟ್ ಆಗಿದೆ ಉಂಡೆ. ಆ್ಯಂಡ್ ಸ್ವೀಟ್ ತಿನ್ನೋರಿಗಂತೂ ಸ್ವಲ್ಪ ಸಪ್ಪೆ ಅನಿಸುತ್ತೆ. ನಮಗೆ ಓಕೆ, ರವೆ ಉಂಡೆ ಚೆನ್ನಾಗಿತ್ತು, ತಿಂದ್ವಿ. ಇವತ್ತು ಪೂಜೆ ಎಲ್ಲ ಇವತ್ತು ಮಾರ್ನಿಂಗ್ ಮುಗಿಸಿದ್ವಿ. ಇದು ನಿನ್ನೆದು ಮಾರ್ನಿಂಗ್ ವ್ಲಾಗ್.
ರವೆ ಉಂಡೆ ಮಾಡಿದ್ರು. ಅಂಡ್ ನಾನು ಅಷ್ಟೇ ನೈಟ್ ಎಲ್ಲ ಒಬ್ಬಟ್ಟೆಲ್ಲ ಹೂರ್ಣ ಎಲ್ಲ ಪ್ರಿಪೇರ್ ಮಾಡ್ಕೊಬಿಟ್ಟೆ. ಆಲ್ಮೋಸ್ಟ್ ನನ್ಗೆ ಬೇಳೆ ಒಬ್ಬಟ್ಟು ಅಂದ್ರೆ ಬೇಳೆ ಒಬ್ಬಟ್ಟು ಅಂದ್ರೆ ನನಗೆ ತುಂಬಾ ಇಷ್ಟ. ಅಂಡ್ ಅದು ಆಕ್ಚುಲಿ ತುಂಬಾನೇ ಚೆನ್ನಾಗಿರುತ್ತೆ. ಮಾಡೋ ಮೆಥಡ್ ಕರೆಕ್ಟಾಗಿ ಮಾಡ್ಬೇಕು. ಬೇಳೆ ತುಂಬಾ ಬೇಯಿಸ್ಕೊಬಿಟ್ರೆ ತುಂಬಾ ಪಾಯಸದ ತರ ಆಗ್ಬಿಡುತ್ತೆ. ಬೇಳೆ ಯಾವತ್ತೂ ಒಂದು 80% ಅಷ್ಟು ಬೇಯಿಸ್ಕೋಬೇಕು. ಇನ್ 20% ಎಲ್ಲ ನಾವು ಬೆಲ್ಲ ಹಾಕಿ ಹುರಿತೀವಲ್ಲ, ಆಗ ಬೆಲ್ಲದಲ್ಲಿ ಸ್ವಲ್ಪ ಬೆಂದೋಗುತ್ತೆ ಆ ಪಾಕದಲ್ಲಿ. ಆಮೇಲೆ ನಾವು ಗ್ರೈಂಡ್ ಮಾಡ್ಕೋಬಹುದು. ಸೊ ಈ ರೀತಿ ಮಾಡಿದ್ರೆ ಬೇಳೆ ಒಬ್ಬಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಯಾವಾಗ್ಲೂ ಬೇಳೆ ಕಾಯಿ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಒಂದ್ ಸ್ವಲ್ಪ ಏನಾದ್ರು ತೆಳ್ಳಗಾಯ್ತು ಅಂತ ಅಂದ್ರೆ ಕಡಲೆ ಪುಡಿ ಮಾಡ್ಕೊಂಡಿರ್ತೀನಿ. ಕಡಲೆ ಪಪ್ಪು ಅಂತೀವಲ್ಲ, ಅದನ್ನ ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿರ್ತೇನೆ. ಅದನ್ನ ಹಾಕ್ಬಿಡ್ತೀನಿ. ಸೊ ಒಬ್ಬಟ್ಟು ನಾನ್ ಮಾಡ್ಬೇಕಿತ್ತು. ಅಂಡ್ ರವೆ ಉಂಡೆ ಬೇಗ ಆಗೋಗ್ಬಿಡ್ತು. ಅಂಡ್ ಪೂಜೆದೆಲ್ಲ ನಮ್ಮತ್ತೆದೆ ತಗೊಂಡ್ರು. ಅವರೆಲ್ಲ ಕ್ಲೀನ್ ಮಾಡಿ ಅಂಡ್ ಹಸ್ಬೆಂಡ್ ಎಲ್ಲ ಸ್ವಲ್ಪ ಪೂಜೆದೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಟ್ರು. ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಟ್ಟಾದ್ಮೇಲೆ ನಮ್ಮತ್ತೆ ಎಲ್ಲ ಫುಲ್ ಅದನ್ನೆಲ್ಲ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಅರೇಂಜ್ ಮಾಡಿ ಇಟ್ಕೊಬಿಟ್ರು ನೈಟೇ. ಇದೆಲ್ಲ ಟೈಮ್ ಆಯ್ತು. ಯಾಕೆಂದ್ರೆ ಅವತ್ತಿನ ದಿನ ನಾವು ಬೆಳಗ್ಗೆನೆ ಮಾಡೋದ್ರಿಂದ ಒಂದು 6:30, 7 ಒಳಗಡೆ ಪೂಜೆ ಮುಗಿಸ್ಬಿಡ್ತೀವಿ. ಎಲ್ಲ ಅದು ಕೂರ್ಸಕ್ಕಾಗಲ್ಲ. ಯಾಕೆಂದ್ರೆ ಸ್ಯಾರಿ ಎಲ್ಲ ಉಡ್ಸೋದೆಲ್ಲ ತುಂಬಾ ಬೇಗ ಬೇಗ ಆಗಲ್ಲ. ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಹೀಗ್ ಮಾಡ್ಬೇಕು ಅಂತ ಎಲ್ಲ ತುಂಬಾ ಟೈಮ್ ತಗೊಳುತ್ತೆ. ಒಂದ್ಸಲ ಸ್ಯಾರಿ ಎಲ್ಲ ಸರಿಯಾಗಿ ಕೂತ್ಕೊಳಲ್ಲ. ತುಂಬಾ ಸಾಫ್ಟ್ ಇರುತ್ತೆ. ನಾನು ಈ ಸಲ ಮೈಸೂರ್ ಸಿಲ್ಕ್ ಸ್ಯಾರಿ ತಗೊಬಂದೆ. ಅದು ಸ್ವಲ್ಪ ಜಾರೇ ಹೋಗೋದು. ಸ್ವಲ್ಪ ಕಾಟನ್ ತರ ಆದ್ರೆ ಸ್ಯಾರಿ ಎಲ್ಲ ಕೂತ್ಕೊಳುತ್ತೆ ಚೆನ್ನಾಗಿ. ನಾವ್ ಹೇಗೆ ವೇರ್ ಮಾಡ್ತೀವಿ ಹಾಗಿರುತ್ತೆ. ಅಂಡ್ ಇದು ಸ್ವಲ್ಪ ಜಾರುತ್ತೆ. ಸೊ ಟೈಮ್ ತಗೊಳುತ್ತೆ ಅಂದ್ಬಿಟ್ಟು ನಾವ್ ಯಾವಾಗ್ಲೂ ಅಷ್ಟೇ ನೈಟೇ ಒಂದು 10 ಮೇಲೆ ಎಲ್ಲ ಸ್ಯಾರಿ ಉಡಿಸ್ಬಿಡ್ತೀವಿ. ನಾನ್ ಅದೇ ಸ್ಯಾರಿ ತಗೊಳೋಣ ಅಂದ್ಬಿಟ್ಟು ಸುಧಾ ಸಿಲ್ಕ್ ಅಂಡ್ ಸ್ಯಾರೀಸಿಗೆ ಬಂದಿದ್ದೆ. ಸ್ಯಾರಿ ತಗೊಂಡೆ. ಇದೇ ಫಸ್ಟ್ ಟೈಮ್ ನಾನು ಮೈಸೂರ್ ಸಿಲ್ಕ್ ಸ್ಯಾರಿ ತಗೊಂಡಿದ್ದು. ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ನಾನು ಆಲ್ಮೋಸ್ಟ್ 3000 ಮೇಲೆ ಹೋಗಲ್ಲ. ಸುಮ್ನೆ ಒಂದೇ ಸಲ ಬಜೆಟ್ ಹಾಕ್ಬಿಟ್ರೆ ಮತ್ತೆ ಇನ್ನೊಂದ್ಸಲ ತಗೊಳಕ್ಕೂ ಹಿಂಸೆ ಅಂದ್ಬಿಟ್ಟು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಒಂದು 3-4 ಸ್ಯಾರಿ ಇಟ್ಕೊಂಡೆ. ತುಂಬಾ ಕನ್ಫ್ಯೂಷನ್ ಆಯ್ತು. ಒಂದೊಂದು ಕಲರ್ ಇದೆ, ಬಟ್ ಒಂದೊಂದು ಪ್ಯಾಟರ್ನ್ ಇಲ್ಲ. ಪ್ಯಾಟರ್ನ್ ಇರೋದು ಕಲರ್ ಇಲ್ಲ, ಕಲರ್ ಇರೋದು ಪ್ಯಾಟರ್ನ್ ಇಲ್ಲ. ಸೊ ಆ ರೀತಿ ಆಗ್ಬಿಡ್ತು. ಆಮೇಲೆ ಒಂದು 3 ಸ್ಯಾರಿ ಸೆಲೆಕ್ಟ್ ಮಾಡಿದೆ. ನಮ್ಮ ಹಸ್ಬೆಂಡ್ ಹೊರಗಡೆ ಹೋಗಿದ್ರು. ಆಮೇಲೆ ಕಾಲ್ ಮಾಡಿದೆ, ಸೆಲೆಕ್ಟ್ ಮಾಡಿದ್ದೀನಿ ಬನ್ನಿ ಅಂತ. ಸ್ವಲ್ಪ ಕೆಲಸ ಇತ್ತಲ್ಲ, ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಬದೋಣ ಅಂದ್ಬಿಟ್ಟು ಬಂದ್ರು. ಒಂದು 3 ಸ್ಯಾರಿ ನೋಡಿದ್ವಿ. ಆಮೇಲೆ ಯಾಕೋ ಈ ಸ್ಯಾರಿ ಇದೆ, ಇದು ತುಂಬಾ ಚೆನ್ನಾಗಿದೆ. ಒಂದು ಡಲ್ ಲುಕ್ ಕೊಡೋದು, ಒಂದು ಪಿಂಕ್ ಮತ್ತೆ ಇನ್ನೊಂದು ಬಾರ್ಡರ್ ಮರ್ತೋಗಿದೆ, ಅದು ಸೆಲೆಕ್ಟ್ ಮಾಡಿದ್ದೆ. ಅದು ಸ್ವಲ್ಪ ಚೆನ್ನಾಗಿದೆ ಸ್ಯಾರಿ, ಸಾಫ್ಟ್ ಆಗಿ. ಅದು 4000, ಬಟ್ ಏನೋ ಒಂದ್ ಸ್ವಲ್ಪ ಡಲ್ ಅಂತ ಫೀಲ್ ಆಯ್ತು. ಇನ್ನೊಂದು ಆರೆಂಜ್ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೆ. ಅದು ನನ್ನ ಮುಹೂರ್ತಕ್ಕೆ ಸ್ಯಾರಿ ಆರೆಂಜ್ ಕಲರೇ ತಗೊಂಡಿದ್ದೆ, 15,000 ಒಂದು. ಮತ್ತೆ ಆರೆಂಜೇ ತಗೋಬೇಕಾದ. ಆಕ್ಚುಲಿ ರೇರ್ ಉಡೋದು ನಾನು. ಆ ಸ್ಯಾರಿ ಮುಹೂರ್ತದ್ದು ಉಡೋದು ತುಂಬಾ ಕಷ್ಟ ಅಲ್ವಾ. ತಗೋಬೋದಿತ್ತು, ಬಟ್ ಸೇಮ್ ಇರೋದೇ ತಗೊಂತಿದ್ನಲ್ಲ ಆರೆಂಜ್ ಕಲರ್ ಅಂದ್ಬಿಟ್ಟು ಸುಮ್ನಾದೆ. ಇನ್ನೊಂದು ಬಾರ್ಡರ್ ಸಿಕ್ಕಿತ್ತು ಆರೆಂಜ್ ಕಲರ್, ಅದು ತುಂಬಾ ಇಷ್ಟ ಆಯ್ತು. ಇನ್ನೊಂದ್ಸಲ ತಗೋಬೇಕು. ಯಾಕೋ ಗೊತ್ತಿಲ್ಲ ಸುಮ್ನಾದೆ. ಆಮೇಲೆ ಮೈಸೂರು ಸಿಲ್ಕ್ ಸುಮ್ನೆ ನೋಡ್ದೆ, ಗ್ರೀನ್ ಕಲರು ಮೈಸೂರು ಸಿಲ್ಕ್ ಸ್ಯಾರಿ ಅಂಡ್ ಬಾರ್ಡರ್ ಬ್ಲೂ ಕಲರ್ ಇತ್ತು. ಬ್ಲೌಸ್ ಕೂಡ ಡಾರ್ಕ್ ಬ್ಲೂ ಕಲರ್ ಬರುತ್ತೆ. ಆಲ್ಮೋಸ್ಟ್ ನನಗೆ ಗ್ರೀನ್ ಕಲರ್ ಸ್ಯಾರಿ ತುಂಬಾ ಸಲ ತಗೊಳ್ಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದ್ದೀನಿ. ನನಗೆ ಗ್ರೀನ್ ಕಲರ್ ಸ್ಯಾರಿ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಅದಕ್ಕೆ ತಗೊಳ್ತಿರ್ಲಿಲ್ಲ. ಬಟ್ ಈ ಸಲ ನಮ್ಮ ಹಸ್ಬೆಂಡ್ ಕರೆದಾಗ ಓಕೆ ಚೆನ್ನಾಗಿದೆ ತಗೋಬಿಡು ಅಂದ್ಬಿಟ್ಟು ಸುಮ್ಮನೆ ಒಂದು ಮಾತು ಹೇಳಿದ್ರು. ಯಾಕೆಂದ್ರೆ ಲಾಸ್ಟಿಗೆ ನೋಡ್ತಾ ಅವ್ರಿಗೂ ಕನ್ಫ್ಯೂಷನ್ ಆಯಿತು. ಆಮೇಲೆ ಪಟ್ಟಂತ ತೊಗೊಂಡು ಬಂದ್ವಿ. 6250 ರುಪೀಸ್ ಆಯಿತು. ತುಂಬ ಚೆನ್ನಾಗಿದೆ. ಅದು ತೊಗೊಂಡು ಅಮ್ಮನ ಮನೇಲಿ ಜ್ಯುವೆಲ್ಸ್ ಇಟ್ಟಿದ್ದೆ, ತಗೊಬರೋಣ ಅಂತ ಬಂದೆ. ಅಮ್ಮ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತು. ನಾನು ನೆನ್ಕೊಂತಾನೆ ಇದ್ದೆ, ನಮ್ಮ ಹುಡುಗಿ ಯಾವಾಗ ಬರ್ತಾಳೆ, ನಮ್ಮ ಕುಂದನ್ ಯಾವಾಗ ಬರ್ತಾನೆ, ಇಲ್ಲೇ ಇದ್ದ ಅಂದ್ಬಿಟ್ಟು ಸಖತ್ ಬೇಜಾರು ಮಾಡ್ಕೊಂಡು ನೋಡ್ತಾ ಇತ್ತು. ಬಂದ್ಯಲ್ಲ ಬಿಡು, ಒಂದು 15 ದಿವಸ ಇರ್ತೀಯಾ? ಹೌದಾ, 4 ದಿನ? ಇಲ್ಲಮ್ಮ ಆಗಲ್ಲ, ನಾನು ಮತ್ತೆ ಬರ್ತೀನಿ, ಈಗ ಹೋಗ್ಬೇಕು. ಅಯ್ಯೋ ಹೌದಾ, ನಾನೊಂದು 15 ದಿವಸ ಇರ್ತೀಯೇನೋ ಅನ್ಕೊಂಡೆ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು. ಆಮೇಲೆ ಆಯ್ತು ಶನಿವಾರ ಬರ್ತೀನಿ ಪೂಜೆ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಜ್ಯುವೆಲ್ಸ್ ಎಲ್ಲ ತಗೊಂಡು ಬಂದೆ. ಅದೇನೋ ಗೊತ್ತಿಲ್ಲ, ನಮ್ಮನೆ ಎನ್ವೈರನ್ಮೆಂಟೇ ನಮಗೆ ತುಂಬಾ ಚಂದ. ಆಮೇಲೆ ನಮ್ಮಪ್ಪ ಬರ್ಬೇಕಾದ್ರೆ ಅಪ್ಪ ಹಸು ಮೇಯಿಸ್ಕೊಂಡು ಬರ್ತಾ ಇದ್ರು. ಸ್ವಲ್ಪ ಹೊಟ್ಟೆ ನೋವು ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ, ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಅಂದ್ರು.
ಸ್ವಲ್ಪ ತುಂಬಾ ಸಣ್ಣ ಆಗಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಮುದ್ದೆ ರೊಟ್ಟಿನೇ ನಮ್ಮ ಅಪ್ಪಗ್ ತುಂಬಾ ಇಷ್ಟ. ಅವ್ರಿಗೆ ಗಾಲ್ ಬ್ಲಾಡರ್ ಸ್ಟೋನ್ ಆಪರೇಷನ್ ಆಗಿರೋದ್ರಿಂದ ಮುದ್ದೆ ರೊಟ್ಟಿ ಏನು ತಿನ್ನೋ ಹಾಗಿಲ್ಲ. ಡಾಕ್ಟರ್ ಹೇಳಿದ್ದಾರೆ. ಒಂದೊಂದ್ಸಲ ತಿಂದ್ಬಿಡ್ತಾರೆ. ಚಿಕನ್ ಓಕೆ ಹುಷಾರಾಗಿದೆ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ತಿಂದ್ರು. ಅದು ಹೊಟ್ಟೆ ನೋವು ಇಮಿಡಿಯೇಟ್ 3 ಅವರ್ಸ್ ಆದ್ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರಿಗೆ ಒನ್ ಡೇ ಫುಲ್ ಹೊಟ್ಟೆ ನೋವು. ನೆನ್ನೆ ಹೋಗಿದ್ದಾಗ ಅದೇ ಶನಿವಾರ ಹೋಗೋಣ ಹಾಸ್ಪಿಟಲ್‌ಗೆ ನನ್ಗಾಗ್ತಿಲ್ಲ ಅಂತ ಅಂದ್ರು. ಇವತ್ತು ಕಾಲ್ ಮಾಡಿದ್ದೆ ಮತ್ತೆ ಹೇಗಿದ್ಯಾ ಅಂತ. ಇವತ್ತು ಓಕೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ರು. ಅದು ಆಕ್ಚುಲಿ ಗಾಲ್ ಬ್ಲಾಡರ್ ಸ್ಟೋನ್ ಏಜ್ ಆದ್ಮೇಲೆ ಅವರಿಗೆ ಚಿಕನ್, ಮಟನ್ ಮತ್ತೆ ಮುದ್ದೆ, ಹಾರ್ಡ್ ಫುಡ್ ಯಾವುದು ತಿನ್ನಂಗಿಲ್ಲ. ಒಂದ್ ಸ್ವಲ್ಪ ತಿಂದ್ರುನು ಇಮ್ಮಿಡಿಯೇಟ್ ಜಾಸ್ತಿ ಪೇನ್ ಆಗ್ಬಿಡುತ್ತೆ. ಸ್ವಲ್ಪ ಹೊಟ್ಟೆ ನೋವು ಯಾವಾಗ್ಲೂ ಇದ್ದೇ ಇರುತ್ತೆ. ಸ್ವಲ್ಪ ಇರುತ್ತೆ ಬಟ್ ಓಕೆ ಅದನ್ನ ತಡ್ಕೋಬಹುದು. ಬಟ್ ತುಂಬಾ ಹಾರ್ಡ್ ಫುಡ್ ತಿಂದ್ರಂತೂ ನಮ್ಮಪ್ಪಗೆ ಆಗದೇ ಇಲ್ಲ. ತುಂಬಾನೇ ಮೊದ್ಲೇ ತುಂಬಾ ವೀಕ್ ಆಗಿದ್ದಾರೆ. ನಮ್ಮಪ್ಪನಂತೂ ನೋಡಕ್ಕೆ ಆಗಲ್ಲ ಪಾಪ ಅನ್ಸುತ್ತೆ. ನಾನು ಆಗ್ಲೇ ಹೋದ ವರ್ಷನೇ ಹೇಳ್ದೆ ಬನ್ನಿ ಹಾಸ್ಪಿಟಲ್‌ಗೆ ಹೋಗೋಣ, ತೋರಿಸ್ಕೊಳೋಣ ಗಾಲ್ ಬ್ಲಾಡರ್ ಅಂತ. ನಮ್ಮಪ್ಪ ಇಲ್ಲ ಹಾಸ್ಪಿಟಲ್‌ದೇನು ಇಲ್ಲ ಅಂದ್ಬಿಟ್ಟು ಸುಮ್ನಾದ್ರು. ನ ನಾವು ಫೋರ್ಸ್ ಮಾಡು ತುಂಬಾ ಕರ್ಕೊಂಡೋಗಕ್ಕಾಗಲ್ಲ. ನಾನಾದ್ರೂ ಬೈದೆ. ನನ್ ಮಾತ್ ಕೇಳಲೇ ಇಲ್ಲ. ಈ ಸಲ ಹೆಂಗೋ ಒಳ್ಳೆ ಮಾತ್ನಲ್ಲಿ ಹೇಳಿ ಬೈದೆ ಕೇಳಲಿಲ್ಲ. ಆಮೇಲೆ ಹೇಗೋ ಪೂಸಿ ಹೊಡೆದು ಒಳ್ಳೆ ಮಾತ್ನಲ್ಲಿ ಹೇಳಿ ಕರ್ಕೊಂಡೋಗಿ ಎಲ್ಲ ಮಾಡಿಸಿದ್ವಿ ಆಪರೇಷನ್. ಓಕೆ ಸಕ್ಸಸ್ ಆಯ್ತು. ಬಟ್ ಅದೇ ಹಾರ್ಡ್ ಫುಡ್ ತಿನ್ನಂಗಿಲ್ಲ. ಮೆತ್ತನೆ ಫುಡ್ ಮಗು ತರ ತಿನ್ಕೊಂಡಿದ್ರೆ ಏನೂ ಆಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಅದೇ ಒಂದೊಂದ್ಸಲ ನಮ್ಮಪ್ಪ ಆಸೆಯಿಂದ ಚಿಕನ್ ಪಾಪ ಏಜ್ ಆದ್ಮೇಲೆ ಆಲ್ಮೋಸ್ಟ್ ತಿನ್ನೋಣ ಅನ್ಸುತ್ತೆ. ಎಲ್ರಿಗೂನು ಆಸೆ ಆಗುತ್ತೆ ಅಲ್ವಾ ಎಲ್ಲ ತಿನ್ಬೇಕಾದ್ರೆ. ಒಂದೋ ಎರಡೋ ಪೀಸ್ ತಿಂತಾರೆ. ಅದು ಮೆತ್ತನೆ ಪೀಸ್ ಅದು ಆಗಲ್ಲ. ಆಮೇಲೆ ಒಂದೆರಡು ದಿನ ಹೊಟ್ಟೆ ನೋವು ಅಂತ ತುಂಬಾ ನರಳಾಡ್ಬಿಡ್ತಾರೆ. ನಿನ್ನೆ ಸಿಕ್ದಾಗ ಹಾಗೆ ಅಂದ್ರು. ಬೇಜಾರಾಯ್ತು ಯಾಕೆಂದ್ರೆ ನಮ್ಮಪ್ಪ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ. ನೋಡಕ್ ಆಗ್ತಿಲ್ಲ. ಬಟ್ ಏನು ಅದೊಂದು ಹೊಟ್ಟೆ ನೋವಿಲ್ಲ ಅಂದ್ರೆ ನಮ್ಮಪ್ಪ ತುಂಬಾನೇ ಖುಷಿಯಾಗಿ ಹೆಲ್ದಿಯಾಗಿ ಓಡಾಡ್ಕೊಂಡಿರ್ತಾರೆ. ಒಂದೊಂದ್ಸಲ ಜಾಸ್ತಿ ಆಗ್ಬಿಡುತ್ತೆ, ಬೇಜಾರಾಗುತ್ತೆ. ಓಕೆ ಅಪ್ಪನ್ ನೋಡ್ಕೊಂಡು ಅಮ್ಮನ್ ಮಾತಾಡ್ಸ್ಕೊಂಡ್ ಬಂದೆ. ನಾವು ಇಲ್ಲಿ ರವೆ ಉಂಡೆ ಎಲ್ಲ ಮಾಡ್ತಾ ಇದೀವಿ. ನೈಟ್ ಎಲ್ಲ ಪ್ರಿಪೇರ್ ಮಾಡ್ಬಿಡ್ತೀವಿ. ಬೆಳಗ್ಗೆ ಏನು ಇಟ್ಕೊಳಲ್ಲ. ಬೆಳಗ್ಗೆ ಏನಿದ್ರು ಜಸ್ಟ್ ಕಸ ಗುಡ್ಸಿ ಮನೆ ಒರ್ಸೋದು ಅಂಡ್ ನಮ್ಮತ್ತೆ ಎಲ್ಲ ಪೂಜೆ ರೆಡಿ ಮಾಡ್ಬಿಡ್ತಾರೆ ಸ್ನಾನ ಮಾಡಿ. ನಾನು ಹೊರಗಡೆ ರಂಗೋಲಿ ಹಾಕೋದು. ರಂಗೋಲಿ ಇನ್ನು ಫುಲ್ ಕಲರ್ ಎಲ್ಲ ತುಂಬಿಲ್ಲ. ಜಸ್ಟ್ ಹಾಗೆ ಬಿಡ್ಸಿದೀನಿ. ಬೆಳಗ್ಗೆಯಿಂದ ಎಲ್ಲ ಬಿಟ್ರೆ ಕಲರ್ ಎಲ್ಲ ಒಂದೊಂದ್ಸಲ ಮಳೆ ಬಂದ್ಬಿಡುತ್ತೆ. ಮಳೆ ಬಂದಾಗೆಲ್ಲ ಕಲರ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಬಿಡಿಸಿದ್ರಾಯ್ತು ಅಂತ ಸುಮ್ನಾದೆ. ನೈಟ್ ಎಲ್ಲ ಒಬ್ಬಿಟ್ಟು ಜಸ್ಟ್ ಒಬ್ಬಟ್ಟಿಂದು ಹೂರ್ಣ ಮಾಡಿ ಇಟ್ಕೊಂಡೆ ಅಷ್ಟೇ. ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಬೆಳಗ್ಗೆ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋಣ ಅನ್ಕೊಂಡ್ವಿ. ಒಂದು 1/4 ಗಂಟೆ ಲೇಟ್ ಆಯ್ತು. ಅವ್ರು ಸ್ಯಾರಿ ಉಟ್ಕೊಂಡ್ ಮಾಡೋದು. ಆಮೇಲೆ 6:30ಗೆ ಮಾಡೋಣ ಅಂದ್ಬಿಟ್ಟು 6:40ಗೆ ಎಕ್ಸಾಕ್ಟ್ ಪೂಜೆ ಮಾಡಿದ್ವಿ. ಒಬ್ಬಟ್ಟೆಲ್ಲ ತಟ್ಟಿದ್ರು. ನಾನು ಸ್ನಾನಕ್ಕೆ ಹೋಗಿದ್ದೆ ಬೆಳಗ್ಗೆ. ಎಲ್ಲ ಕಸ ಗುಡ್ಸಿ ಮನೆ ಒರೆಸ್ದೆ. ಅವ್ರ ಪೂಜೆದೆಲ್ಲ ರೆಡಿ ಮಾಡ್ಕೊಂಡ್ರು. ಆಮೇಲೆ ಒಬ್ಬಟ್ಟು ಒಂದ್ 4 ತೊಟ್ಟಿದ್ರು. ಒಬ್ಬಟ್ಟೆಲ್ಲ ತುಂಬಾ ದಪ್ಪ ಆಯ್ತು. ಅವ್ರಿಗೆ ತೊಟ್ಟಕ್ಕಾಗ್ಲಿಲ್ಲ. ಆಮೇಲೆ ನಾನ್ ಮಾಡ್ತೀನಿ ಅಂತ ಅಂದೆ. ಪೂಜೆ ಎಲ್ಲ 6:40ಗೆಲ್ಲ ಆಯ್ತು. ಆಮ್, ಆಮೇಲೆಲ್ಲ ಪುಳಿಯೋಗರೆ ಮಾಡಿದ್ದೆ ಬೆಳಗ್ಗೆ ಎದ್ಬಿಟ್ಟು ತಿಂಡಿಗೆ ಅಂದ್ಬಿಟ್ಟು ಎಲ್ಲ ಪುಳಿಯೋಗರೆ ತಿಂದ್ವಿ. ಯಾಕೋ ಗೊತ್ತಿಲ್ಲ ನಿನ್ನೆಯಿಂದ ಎಡದೆ ಕೈಯಂತೂ ಅಂಗೈ ತುಂಬಾನೇ ಕಡಿತಾ ಇತ್ತು. ಇದ್ಯಾಕ್ ಹಿಂಗ್ ಕಡಿತಾ ಇದೆ ಅಂತ ಹೇಳ್ದೆ ಮತ್ತೆ ದುಡ್ಡು ಸಿಗುತ್ತೆ. ಎಡದೆ ಕೈ ಕಡಿತು ಅಂದ್ರೆ ಹುಡುಗಿರಿಗೆ ದುಡ್ಡು ಬರುತ್ತೆ, ದುಡ್ಡು ಸಿಗುತ್ತೆ ಅದಕ್ಕೆ ಕಡಿತಾ ಇದೆ ಅಂತ ಅಂದ್ರು. ನಾನು ಆಕ್ಚುಲಿ ಜಾಬ್‌ಗೆ ಹೋಗ್ತಿಲ್ಲ. ನನ್ಗಿನ್ ಎಲ್ಲಿಂದ ದುಡ್ಡು ಸಿಗುತ್ತೆ ಅನ್ಕೊಂಡು ಸುಮ್ನಾದೆ. ಮತ್ತೆ ಇವತ್ತು ಬೆಳಿಗ್ಗೆನೂ ಅಷ್ಟೇ ಕೂತಿದ್ದೀನಿ ತಿಂಡಿ ಮಾಡ್ಬಿಟ್ಟು ಮತ್ತೆ ಕಡಿತಾ ಇತ್ತು. ಮತ್ತೆ ಕಡಿತಾ ಇದೆ ಅಂದ್ರೆ ದುಡ್ಡು ಸಿಗೋದು ನನಗೇನು ಸಿಗ್ತಾ ಇಲ್ಲ ಬಿಡು. ನಾನ್ ಜಾಬ್‌ಗೆ ಹೋಗ್ತಿಲ್ಲ ಇನ್ನೆಲ್ಲಿ ಸಿಗುತ್ತೆ. ನಮ್ಮ ಹಸ್ಬೆಂಡ್‌ಗೆ ಎಲ್ಲಾವುದು ಸಿಗುತ್ತೆ. ನನ್ ಪಾರ್ಟ್ ಸೈಡ್ ನಮ್ಮ ಹಸ್ಬೆಂಡ್‌ಗೆ ಸಿಗ್ಲಿ ಅಂತ ಅನ್ಕೊಂಡೆ. ಓಕೆ. ಈ ವರ್ಷ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಆಹ್, ಒಂದು 5 ಇಯರ್ಸ್ ಇಂದ ಅಷ್ಟೇ ನಮ್ ಲಕ್ಷ್ಮೀ ಪೂಜೆ ಮೊದ್ಲಿಂದಲೂ ನಮ್ಮತ್ತೆ ಒಂದ್ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ನಾನ್ ಬಂದ್ಮೇಲೂ ಆಲ್ಮೋಸ್ಟ್ ಮಾಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ. ತುಂಬಾ ಒಳ್ಳೇದಾಗ್ತಿದೆ ಅಂಡ್ ಪಾಸಿಟಿವ್ ಎನರ್ಜಿ ಇದೆ. ಆಹ್, ನನ್ಗೇನೋ ಗೊತ್ತಿಲ್ಲ. ಪೂಜೆ ಮಾಡ್ಬೇಕಾದ್ರೆ ತುಂಬಾ ಖುಷಿ ಇರುತ್ತೆ. ಅಂಡ್ ಇನ್ನೂ ತುಂಬಾ
ಅದೇನೋ ಗೊತ್ತಿಲ್ಲ ಅಲಂಕಾರ ಮಾಡ್ದಂಗ್ ಇನ್ನೂ ಮಾಡ್ಸಣ, ಇನ್ನೂ ಮಾಡೋಣ, ಇನ್ನೂ ಮಾಡೋಣ, ಇನ್ನೂ ಡೆಕೋರೇಷನ್ ಮಾಡೋಣ ಅನ್ಸುತ್ತೆ. ನಾವೆಲ್ಲರೂ ತುಂಬಾ ಚೆನ್ನಾಗಿ ರೆಡಿ ಆಗ್ತೀವಲ್ವಾ? ಈವನ್ ಸ್ಯಾರಿ ಆಗಿರ್ಬೋದು, ಇದೇ ಕಲರ್ ಸ್ಯಾರಿ ತಗೋಬೇಕು, ಇದೇ ಇದೇ ತರ ಬ್ಲೌಸ್ ಹೊಲಿಸ್ಕೋಬೇಕು, ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಆಂಡ್ ಇದೇ ತರ ಹೇರ್ ಸ್ಟೈಲ್ ಮಾಡ್ಬೇಕು, ಮೇಕಪ್ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ. ನಾವ್ ಅದೇ ರೀತಿ ನನಗ್ ನಾವಿಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ನನ್ಗೆ ಅದೇ ರೀತಿ ಲಕ್ಷ್ಮಿನೂ ಕೂಡ ರೆಡಿ ಮಾಡ್ಬೇಕು ಅಂತ ನನಗ್ ತುಂಬಾ ಆಸೆ. ನೋಡಿ ಇಲ್ಲಿ ನಮ್ ಕುಂದನು ಕೆಳಗಡೆ ಹೋಗ್ಬಿಟ್ಟು ಮೊಬೈಲ್ ನೋಡ್ತಾ ಇದ್ದಾನಮ್ಮ. 2 ಮಿನಿಟ್ಸ್, 2 ಮಿನಿಟ್ಸ್ ಅಮ್ಮ ಮೊಬೈಲ್ ಕೊಡಮ್ಮ, 2 ಮಿನಿಟ್ಸ್ ನೋಡ್ತೀನಿ ಅಂದ್ಬಿಟ್ಟು ಇಸ್ಕೊಬಿಡ್ತೆ ಅಮ್ಮ 2 ಮಿನಿಟ್ಸ್ ಆದ್ಮೇಲೆ ಅಂದ್ಬಿಟ್ಟು ಆ ಡೈನಿಂಗ್ ಟೇಬಲ್ ಚಿಕ್ಕದಿದೆಯಲ್ಲ ಟಿಪಾಯ್ ಕೆಳಗಡೆ ಹೋಗ್ಬಿಟ್ಟು ಹೌಸ್ಕೊಂಡ್ ನೋಡ್ತಾ ಇದ್ದಾನೆ. ಆಮೇಲೆ ಕಿತ್ಕೊಂಡೆ ಹೀಟ್ ಆಗಿದೆ ಕೊಡು ಅಂತ ಒಂದ್ 5 ಮಿನಿಟ್ಸ್ ಆದ್ಮೇಲೆ ಕೊಡ್ತಿಲ್ಲ. ಅಲ್ಲೇ ನಗಾಡ್ತಾ ಇದ್ದಾನೆ ಮತ್ತೆ ಕಿತ್ಕೊಂಡೆ ಬಿಡ್ಲಿಲ್ಲ. ಓಕೆ. ಈಗ ನಾವ್ ಹೇಗ್ ರೆಡಿ ಆಗ್ತೀವಲ್ವ ನಂಗೆ ಅದೇ ರೀತಿ ನಮ್ಮನೇನು ಲಕ್ಷ್ಮಿನೂ ಕೂಡ ಚೆನ್ನಾಗಿ ರೆಡಿ ಮಾಡ್ಬೇಕು. ಒಳ್ಳೆ ಸ್ಯಾರಿ ಹಾಕ್ಬೇಕು. ಚೆನ್ನಾಗಿ ಡೆಕೋರೇಷನ್ ಮಾಡ್ಬೇಕು. ಬ್ಯಾಕ್‌ಗ್ರೌಂಡ್ ಡಿಸೈನ್ ಆಗಿರ್ಬೋದು, ಹೂವಾಗಿರ್ಬೋದು ಅಂತ ನನಗೆ ತುಂಬಾ ಆಸೆ. ನಾವು ಮತ್ತೆ ಮತ್ತೆ ಅದಕ್ಕೆ ಏನಾದ್ರು ಆಡ್ ಮಾಡ್ತಾ ಡಿಸೈನ್ ಏನಾದ್ರು ಆಡ್ ಮಾಡ್ತಾ ಇವನ್ ರಂಗೋಲಿ ಆಡ್ ಮಾಡೋದು, ರಂಗೋಲಿ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಬಿಡೋದು. ಆ ರೀತಿ ಮಾಡ್ತಾ ಹೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತು ಅಂದ್ರೆ ಇನ್ನೂ ನೋಡೋಣ ನೋಡೋಣ ಅನ್ಸುತ್ತೆ. ಅಷ್ಟು ತುಂಬಾ ಚೆನ್ನಾಗಿದೆ. ಅಂಡ್ ನಮ್ಮನೆ ಲಕ್ಷ್ಮಿ ಇರೋ ತುಂಬಾ ಚಿಕ್ಕ ಮೂರ್ತಿ ಇದೆ. ಒಂದ್ಸಲ ಪ್ಲಾನ್ ಇದೆ. ಇನ್ನೊಂದ್ಸಲ ತಂದ್ರೆ ಸ್ವಲ್ಪ ದೊಡ್ಡದು ಅಂಡ್ ತುಂಬಾ ಚೆನ್ನಾಗಿರೋದು ಮೂರ್ತಿ ತರ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ ಆದ್ರೆ ಮುಂದಿನ ವರ್ಷ ಅಥವಾ ಆಚೆ ಮುಂದಿನ ವರ್ಷ. ಇನ್ನು ಕೆಲವು ಇಯರ್ಸ್ ಒಳಗಡೆ ಅದ್ ಮುಖವಾಡ ಚೆನ್ನಾಗಿರೋದ್ ತರ್ಬೇಕು ಅಂತ ನನಗಂತೂ ತುಂಬಾ ಆಸೆ ಇದೆ. ತಂದ್ಬಿಟ್ಟು ಆಕ್ಚುಲಿ ನಾನು ಕೈಗೆಲ್ಲ ಬರುತ್ತೆ ಅಲ್ವಾ? ಕೈ ಕಾಲೆಲ್ಲ ನಮ್ಗೆ ಲಕ್ಷ್ಮಿದು ಸಿಗುತ್ತೆ ಪಾದದ್ದು ಇದೆಲ್ಲ. ಅದನ್ನ ತರೋಣ ಅಂತ ನನ್ ಪ್ಲಾನ್ ಇತ್ತು. ಇನ್ನೂ ಪ್ಲಾನ್ ಇತ್ತು. ಬಟ್ ಮುಖವಾಡ ತಂದಾದ್ಮೇಲೆ ಅದನ್ನೆಲ್ಲ ತರೋಣ. ಯಾಕೆಂದ್ರೆ ಮುಖವಾಡದ್ ತಕ್ಕನಾಗಿ ನಾವು ಲೆಗ್ ಹ್ಯಾಂಡ್ ಆಗಿರ್ಬೋದು ಅದನ್ನೆಲ್ಲ ಅರೇಂಜ್ ಮಾಡ್ಕೋಬಹುದು. ಈಗ ತಂದ್ರೆ ಈಗ ಸಣ್ಣ ತರ್ತೀವಿ ಮತ್ತೆ ಆಮೇಲೆ ಅದು ದೊಡ್ಡ ಸೈಜ್ ತಂದ್ರೆ ಅದು ಸರಿ ಹೋಗಲ್ಲ. ಸೊ ಮುಖವಾಡ ತಂದಾದ್ಮೇಲೆ ಏನಿದ್ರು ಪರ್ಫೆಕ್ಟ್ ಆಗಿ ಎಲ್ಲಾನು ಅರೇಂಜ್ ಮಾಡ್ಕೋಬಹುದು ಅಂದ್ಬಿಟ್ಟು ನಾನು ಸುಮ್ನಾದೆ ಈ ಸಲ. ಆಸ್ ಯೂಶುವಲ್ ಹೋದ್ ಸಲ ಹೇಗ್ ಮಾಡ್ತಿದ್ವೋ ಹಾಗೆ ಮಾಡಿದ್ವಿ. ಈ ಸಲ ಒಂದು ಬ್ಯಾಕ್ ಗ್ರೌಂಡ್ ತರ್ಸಿದೆ ಮೀಶೋದಿಂದ. ಯಾಕೆಂದ್ರೆ ಬ್ಯಾಕ್ ಗ್ರೌಂಡ್ ಒಂಥರ ಬೋಳ್ ತರ ಕಾಣಿಸುತ್ತೆ. ಒಂಥರ ಪ್ಲೈನ್ ಇತ್ತು. ಹಿಂದ್ಗಡೆ ನಮ್ದು ಡೆಕೋರೇಷನ್ ಇದೆ. ಐ ಮೀನ್ ಲೈಟಿಂಗ್ಸ್ ಎಲ್ಲ ಇದೆ. ಆದ್ರೂ ಬ್ಯಾಕ್ ಗ್ರೌಂಡ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದೆರಡು ಬ್ಯಾಕ್ ಗ್ರೌಂಡ್ ತರ್ಸಿದ್ದೆ. ಈ ಸಲ ಸ್ವಲ್ಪನಾದ್ರೂ ಡಿಫರೆಂಟ್ ಇರ್ಲಿ ಅಂತ ಪ್ರತಿ ವರ್ಷನೂ ಅಷ್ಟೇ ಏನೇನಾದ್ರೂ ಒಂದು ಸ್ಮಾಲ್ ಥಿಂಗ್ಸ್ ಆಡ್ ಮಾಡ್ತೀನಿ ಚೆನ್ನಾಗಿ ಕಾಣ್ಲಿ ಅಂತ. ತುಂಬಾ ಖುಷಿ ಇರುತ್ತೆ. ಆ, ನೋಡಿ ಇದಕ್ಕೆ ನಾವು ಮುಂದ್ಗಡೆ ಇದಕ್ಕೆ ಒಂದು ಟೇಬಲ್ ತರ್ತೀವಿ. ಇದ್ ನಮ್ಮ ಮಾವ ತಂದಿದ್ದು ಅನ್ಸುತ್ತೆ ಟೇಬಲ್. ಇದೇನ್ ಮಾಡೋದು ನಮಗೆ ಎಸ್ಯಕ್ಕೂ ಆಗ್ಲಿಲ್ಲ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ. ಇಡೋಕ್ಕೂ ಜಾಗ ಇಲ್ಲ. ಏನ್ ಮಾಡೋದು ಅಂತ ಸುಮ್ನೆ ಒಂದ್ ಮೇಲ್ಗಡೆ ಇಟ್ಟಿದ್ವಿ. ಆಮೇಲೆ ಹಬ್ಬಕ್ಕೆ ಇದನ್ನ ಹಾಕ್ಬೋದಲ್ವಾ ಅಂದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದೆ. ಹೋದ್ ಸಲದಿಂದ ನಾವ್ ಇದೇ ರೀತಿ ಮಾಡ್ತಾ ಇದೀವಿ. ಪೂರ್ವಕ್ಕೆ ಮುಖ ಮಾಡಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡ್ತಿದೀವಿ. ಈ ಟೇಬಲ್ ಈ ಟೇಬಲ್ ನೇ ಯೂಸ್ ಮಾಡೋದು ಯಾವಾಗ್ಲೂ. ಈ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಸ್ಬಿಟ್ಟು ಇದ್ರ ಮೇಲೆ ಲಕ್ಷ್ಮಿ ಕೂರಿಸ್ಬಿಡ್ತೀವಿ. ಸ್ಟೆಪ್ ವೈಸ್ ಚೆನ್ನಾಗಿ ಕಾಣುತ್ತೆ. ಅದ್ರ ಮುಂದೆ ಟಿಪಾಯಿ ಇಟ್ಬಿಡ್ತೀವಿ. ಟಿಪಾಯಿ ಇಟ್ಬಿಟ್ಟು ಅದ್ರ ಮೇಲೆಲ್ಲ ಫ್ರೂಟ್ಸ್ ಏನೇನಿರುತ್ತೆ ಎಲ್ಲಾದ್ನು ಏನಿಡ್ತೀವಿ ಅದನ್ನೆಲ್ಲ ಡೆಕೋರೇಷನ್ ಮಾಡ್ಬಿಡ್ತೀವಿ. ಆಗ ಸ್ಟೆಪ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ. ಅಂಡ್ ಸ್ವಲ್ಪ ನಮ್ದು ತುಂಬಾ ಚಿಕ್ಕದು ಮೂರ್ತಿ ಆಯ್ತು. ಬಟ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅಂಡ್ ನೆಕ್ಸ್ಟ್ ಟೈಮ್ ಇಂದ ನೋಡೋಣ ಆದ್ರೆ ಇನ್ನು ಕೆಲವು ವರ್ಷದಲ್ಲಿ ಮುಖವಾಡ ತರಬೇಕು ಅಂತ ಅನ್ಕೊಂಡಿದೀವಿ. ಅದ್ ಯಾವಾಗ ಆಗುತ್ತೆ ನೋಡ್ಬೇಕು. ಒಂದ್ ಸ್ವಲ್ಪ ದೊಡ್ಡದು ಬೇಕು ಮೂರ್ತಿ ಅಂತ ಅನ್ನಿಸ್ತು ನನ್ಗೂನು. ಅದು ತುಂಬಾ ವರ್ಷದಿಂದ ನಾವ್ ಯೂಸ್ ಮಾಡ್ತಾ ಇದೀವಿ ಚಿಕ್ಕ ಮೂರ್ತಿ. ಬಟ್ ತುಂಬಾ ಚೆನ್ನಾಗಿದೆ. ಅದು ತುಂಬಾ ಲಕ್ಷಣವಾಗಿದೆ. ನಾವು ಕೆಲವು ಮುಖವಾಡ ನೋಡ್ತೀವಿ ಅಲ್ವಾ? ಕೆಲವು ಲಕ್ಷಣ ಇರಲ್ಲ. ನೀವು ನೋಡ್ಬೇಕಾದ್ರೆ ಅಷ್ಟೇ ತುಂಬಾ ಲುಕ್ ಇರಬೇಕು, ತುಂಬಾ ಲಕ್ಷಣ ಇರಬೇಕು. ಇವನ್ ನೋಸ್ ಆಗಿರ್ಬೋದು ಅಂಡ್ ಫೇಸ್ ಸ್ಟ್ರಕ್ಚರ್ ಆಗಿರ್ಬೋದು ನೋಡ್ಬಿಟ್ಟು ಚೆನ್ನಾಗಿ ತಗೊಂಡ್ ಬನ್ನಿ. ಆಗ ಲಕ್ಷ್ಮಿ ನೋಡೋದಕ್ಕೂ ತುಂಬಾನೇ ಕಳೆ ಇರುತ್ತೆ. ಕೆಲವು ಮುಖವಾಡ ನೋಡ್ತೀನಿ ಆ ಮುಖದಲ್ಲಿ ಲಕ್ಷಣ ಇರಲ್ಲ. ಆ ತರದ್ದು ನೀವು ಫೇಸ್‌ನ ಚೂಸ್ ಮಾಡ್ತಿರ್ತೀರಾ. ಕೆಲವು ನೋಡ್ದಾಗ್ಲೇ ಗೊತ್ತಾಗ್ಬಿಡುತ್ತೆ. ಆ ನಮ್ಮನೆ ಲಕ್ಷ್ಮಿ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿ ಲಕ್ಷಣವಾಗಿದೆ. ನನಗಿನ್ನು ನೋಡೋಣ ನೋಡೋಣ ಅನ್ಸುತ್ತೆ. ನಂಗಂತೂ ತುಂಬಾನೇ ಇಷ್ಟ. ಸೊ ಎಲ್ಲಾದು ಡೆಕೋರೇಷನ್ ಮಾಡೋದ್ರಲ್ಲೇ ತುಂಬಾ ಟೈಮ್ ಆಯ್ತು. ಇವತ್ತು ನೈಟ್ ಮಲಗಿದ್ದು. ಹ್ಮ್. ಇದು ನೆನ್ನೆ ನೈಟ್ ಡೆಕೋರೇಷನ್ ಮಾಡಿದ್ದು. ನೆನ್ನೆ ನೈಟ್ ಮಲಗಿದ್ದು. ಆಲ್ಮೋಸ್ಟ್ 1 ಆಗಿತ್ತು. 12:30, 1 ಆಗಿತ್ತು. ಬೆಳಗ್ಗೆ ಎಲ್ಲ ಸಾರಿ ಉಡ್ಸಕ್ಕಾಗಲ್ಲ. ತುಂಬಾ ಲೇಟ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ಬೆಳಗ್ಗೆನೆ ಕೆಲಸ ಸ್ಥಾಪನೆ ಮಾಡ್ಬೇಕು. ಹೌದು ಬೆಳಗ್ಗೆನೆ ಮಾಡ್ಬೇಕು. ಬಟ್ ಬೆಳಗ್ಗೆ ನಮಗೆ ಆ ಗಡಿಬಿಡಿಲಿ ನನಗ್ ಮಾಡೋದು ಇಷ್ಟ ಆಗಲ್ಲ.
ನನಗೆ ಪೂಜೆ ಏನೇ ಮಾಡಿದ್ರು ತುಂಬಾ ಕೂಲಾಗಿ, ತುಂಬಾ ಸ್ಯಾಟಿಸ್ಫೈ ಆಗೋಂಗೆ, ತುಂಬಾ ಖುಷಿಯಿಂದ ಮಾಡ್ಬೇಕು. ನಂಗೆ ಗಡಿಬಿಡಿಲಿ ಯಾವ ಕೆಲ್ಸನೂ ಮಾಡಕ್ ಹೋಗಲ್ಲ. ಬೆಳಗ್ಗೆ ಆ ಗಡಿಬಿಡಿಲಿ ಮಾಡೋದು ಎಲ್ಲ ನನಗೆ ಆ ಪೂಜೆ ಮಾಡೋದು ನನಗಂತೂ ಸಮಾಧಾನ ಅನ್ಸೋದೇ ಇಲ್ಲ. ನನಗೆ ಖುಷಿನೂ ಆಗಲ್ಲ. ರಾತ್ರಿನೇ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಕೂಲಾಗಿ ಪೂಜೆ ಮಾಡ್ಬೋದು. ನನ್ ಮನೇಲೂ ಅಷ್ಟೇ ಶುಕ್ರವಾರ ಪೂಜೆ ಮಾಡ್ಬೇಕಾದ್ರೂ ತುಂಬಾ ಅರ್ಜೆಂಟಲ್ಲಿ ಯಾವ್ದು ಮಾಡಕ್ ಹೋಗಲ್ಲ. ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ಸಂಜೆ ಆದ್ರೂ ಪರವಾಗಿಲ್ಲ. ಕೂಲಾಗಿ ನಿಧಾನಕ್ಕೆ ಎಲ್ಲಾದು ಸ್ತೋತ್ರ ಹೇಳಿ ಆರಾಮಾಗಿ ಕೂಲಾಗಿ ಪೂಜೆ ಮಾಡ್ತೀನಿ. ಆಗ್ಲೇ ಸಮಾಧಾನ ನನ್ಗೆ. ನೋಡಿ ನಾವು 3 ಜನ ಸೇರ್ಕೊಂಡು ಯಾಕೆಂದ್ರೆ ಅಲ್ಲಿ ಆಕ್ಚುಲಿ ಒಬ್ರು ಮಾಡ್ಬೇಕಾದ್ರೆ ಇನ್ನೊಬ್ರು ಹೇಳ್ಬೇಕು. ಮೂರ್ತಿ ಎಲ್ಲ ಸರಿ ಹೋಯ್ತಾ ಅಂತ. ನಮ್ ಮೂರ್ತಿ ಚಿಕ್ಕದಿರೋದ್ರಿಂದ ಕಾಯಿ ಸ್ವಲ್ಪ ದಪ್ಪ ಇತ್ತಲ್ಲ ಅದು ಸರಿ ಹೋಗ್ತಿಲ್ಲ. ಅಂಡ್ ಅದು ಮೇಲ್ಗಡೆ ಡಿಸೈನ್ ಇದೆಯಲ್ಲ ಅದು ನಮ್ಗೆ ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹೇಗೋ ಮಾಡಿ ಅಡ್ಜಸ್ಟ್ ಮಾಡಿದ್ವಿ. ಇಷ್ಟು ಸೆಟ್ ಮಾಡಿದ್ವಿ. ಇದು ನಿನ್ನೆ ನೈಟ್ 12 ವರ್ಗೆ ಮಾಡಿದ್ದು. ಡೆಕೋರೇಷನ್ ಮಾಡಿದ್ವಿ. ನಮ್ಮನೆ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಮುದ್ದಾಗಿ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮನೆಗೆ ಗೃಹ ಪ್ರವೇಶಕ್ಕೆ ಬಂದಾಗ ಒಬ್ರು ಪೂಜಾರಿ ಹೇಳಿದ್ರು. ಅಲಂಕಾರದ ಲಕ್ಷ್ಮೀನೋ ಯಾವುದೋ ಒಂದು ದೇವ್ರಿದೆ. ಅಲಂಕಾರ ಮಾಡಿದಷ್ಟು ತುಂಬಾ ಖುಷಿ ಪಡ್ತಾಳಂತೆ. ತುಂಬಾ ಖುಷಿ ಆಗುತ್ತಂತೆ ಅಂತ. ಸೊ ಅವ್ರು ಅದಕ್ಕೇನೆ ನೀವು ನೋಡಿದಿರಲ್ವಾ ಸತ್ಯನಾರಾಯಣ ಪೂಜೆಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ. ನನ್ಗದೇನೋ ಗೊತ್ತಿಲ್ಲ. ಲಕ್ಷ್ಮಿಗೆ ಚೆನ್ನಾಗಿ ಸ್ಯಾರಿ ಉಡ್ಸೋದು ಅಂಡ್ ಡೆಕೋರೇಷನ್ ಮಾಡಿದಾಗ ಲಕ್ಷ್ಮಿ ಕಾಣಿಸುತ್ತಲ್ಲ ಅದ್ ನೋಡಕ್ ನಂಗೆ ತುಂಬಾನೇ ಖುಷಿ ಆಗುತ್ತೆ. ನಮ್ಮನೇಲೇ ಲಕ್ಷ್ಮಿ ಇದ್ದಾಳೇನೋ ಅನ್ನೋವಷ್ಟು ನನಗೆ ಅಷ್ಟು ಫೀಲ್ ಕೊಡುತ್ತೆ. ಅದಕ್ಕೆ ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ಮ್ಯಾಕ್ಸಿಮಮ್ ನಾನು ಡೆಕೋರೇಷನ್ ಮಾಡ್ತೀನಿ. ಇದು ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು 4:15ಗೆ ನನಗೆ 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಮರೆತ್ಬಿಟ್ಟು ಹಾಗೆ ಮಲಗಿದೆ. ಆಮೇಲೆ ನಮ್ಮ ಅತ್ತೆ ಬಂದ್ಬಿಟ್ಟು ಲೇಟ್ ಆಗಿದೆ ನಿದ್ರಾ ಎದ್ದೇಳು ಅಂದ್ಬಿಟ್ಟು ಎಬ್ಬಿಸಿದ್ರು. 4:15ಗೆ ಎದ್ದೆಲ್ಲ ಕಸ ಗುಡಿಸಿ ಮನೆ ಒರೆಸಿ ರಂಗೋಲಿ ಹಾಕ್ದೆ. ಅವ್ರು ಸ್ನಾನ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ರು. ಇವತ್ತು 6:40ಗೆ ಪೂಜೆ ಮಾಡಿದ್ವಿ. ಎದುರುಗಡೆ ಮನೆ ಆಂಟಿನೂ ಎದ್ದಿದ್ರು. ಅವರು ಬಿಜಾಪುರದವರು. ಅವರು ಅಷ್ಟೇ ಒಂದು ಸಖತ್ ಕ್ವಿಕ್ ಆಗಿ ಕೆಲಸ ಮಾಡ್ತಾರೆ. ಅವ್ರನ್ನ ಆಂಟಿ ಅಂತ ಕರಿಯಕ್ಕಾಗಲ್ಲ, ಅಕ್ಕ ಅಂತ ಅನ್ಬೋದು. ಅವ್ರು ತುಂಬಾ ಯಂಗ್ ಆಗಿದ್ದಾರೆ. ಎದುರುಗಡೆ ಮನೆ ಆಂಟಿ, ಬಿಜಾಪುರದ ಆಂಟಿ ಅಂತೂ ತುಂಬಾ ಚೆನ್ನಾಗಿ ರಂಗೋಲಿ ಬಿಡ್ತಾರೆ. ನನಗೆ ಕಲರ್ ಹಾಕ್ಬೇಕಿತ್ತು ಅಂತ ನನಗಿತ್ತು. ಬಟ್ ಬೆಳಗ್ಗೆ ಎಲ್ಲ ಆಗ್ಲಿಲ್ಲ. ಅಂಡ್ ಅದು ಗಾಳಿಗೆ ಸ್ವಲ್ಪ ಹಾಳಾಗ್ತಿರುತ್ತೆ. ಮಳೆ ಬಂದ್ರೆ ಹಾಳಾಗ್ಬಿಡುತ್ತೆ. ಆಮೇಲೆ ಮಧ್ಯಾಹ್ನ ಮೇಲೆ ಬಿಡ್ಸೋಣ ಅಂದ್ಬಿಟ್ಟು ಸುಮ್ನಾದೆ. ಅಂಡ್ ಎದುರುಗಡೆ ಮನೆ ಆಂಟಿ ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು. ಅವ್ರು ರಂಗೋಲಿ ಬಿಡಿಸೋದು ನನಗಂತೂ ತುಂಬಾ ಇಷ್ಟ. ನಾನು ಬಂದಾಗೆಲ್ಲ ನೋಡ್ತೀನಿ ಹೊಸ ಡಿಸೈನ್ ಬಿಡಿಸ್ತಾರೆ. ಅಂಡ್ ಎಳೆ ಕೂಡ ಅದು ಲೈನ್ ಎಳೆ ಅಷ್ಟು ಚೆನ್ನಾಗಿ ಹಾಕ್ತಾರೆ. ಪರ್ಫೆಕ್ಟ್ ಆಗಿರುತ್ತೆ. ಒಳ್ಳೆ ಅಚ್ಚೊಡ್ದಂಗೆ. ಅವ್ರದ್ದು ರಂಗೋಲಿ ಇತ್ತು. ಅದೊಂದು ಫೋಟೋ ತಕ್ಕೊಂಡೆ. ಅವ್ರ ರಂಗೋಲಿನೂ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಅವ್ರದ್ದು ಒಂದು ವಿಡಿಯೋ ಮಾಡಿ ಫೋಟೋ ತೆಗ್ದಿದ್ದೀನಿ. ಆಂಟಿಗೆ ಗೊತ್ತಿಲ್ಲ ಏನ್ ಅನ್ಕೊಂತಾರೋ ಗೊತ್ತಿಲ್ಲ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತು ನಿನ್ನೆ ಮತ್ತೆ ಇವತ್ತು ಮಾರ್ನಿಂಗ್ ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ. ಅಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಅಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.